ಹೊರಗಡೆ ಎಂತ ಬಿಸಿಲಿದೆ ಅಂತೀರಾ? ಈ ಬಿಸಿಲಿಗೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರಿಗೂ ಬಿಸಿ ಬಿಸಿಯಾಗಿರೋ ಊಟ ಸೇರಲ್ಲ. ಯಾವಾಗಲೂ ಜ್ಯೂಸು ಐಸ್ ಕ್ರೀಮು ಇಂಥದ್ದೇ ತಿನ್ನಬೇಕು ಅನಿಸ್ತಾ ಇರುತ್ತೆ. ಬಟ್ ಅದನ್ನೇ ತಿನ್ನಕ್ಕಾಗಲ್ಲ. ಈ ರೀತಿ ಹೆಲ್ದಿ ಆಗಿರುವಂಥ ಪ್ರೋಟೀನ್ ರಿಚ್ ಇರುವಂಥ ಹೆಸರುಬೇಳೆ ಬಟನ್ ಇಡ್ಲಿ ಜೊತೆಗೆ ಮಸಾಲೆ ಮೊಸರು ಸೂಪರ್ ಆಗಿರುತ್ತೆ. ಬನ್ನಿ ತಡ ಮಾಡದೆ ರೆಸಿಪಿನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಬೌಲ್ನಷ್ಟು ಹೆಸರುಬೇಳೆನ ತಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ತೊಳೆದಿರುವಂಥ ಹೆಸರುಬೇಳೆಗೆ ನೀರನ್ನು ಹಾಕಿ ಒಂದು ರಾತ್ರಿ ನೆನೆಯಕ್ಕೆ ಇಟ್ಬಿಡ್ತೀನಿ. 2 ಬೌಲ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ರಾತ್ರಿ ನಾವು ಇದನ್ನು ನೆನೆಯಕ್ಕೆ ಇಡಲೇಬೇಕು. ತುಂಬ ಸಾಫ್ಟ್ ಆಗಿರುವಂಥ ಬ್ಯಾಟರ್ ನಮಗೆ ಸಿಕ್ಬಿಡುತ್ತೆ. ನೋಡಿ, ಒಂದು ರಾತ್ರಿ ಆಗಿದೆ, ಹೆಸರುಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ನೆಂದಿರುವಂಥ ಹೆಸರುಬೇಳೆನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ನಾನು 2 ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬಿಡ್ತೀನಿ. ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಸೋಡಾನ ಹಾಕೊಳ್ತಾ ಇದ್ದೀನಿ. ಸೋಡಾನ ಆಕ್ಟಿವೇಟ್ ಮಾಡೋಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕೊಂಡು ಬಿಡ್ತೀನಿ. ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ತುಂಬ ಹೆಲ್ದಿ ಆಗಿರುವಂಥ ಇಡ್ಲಿ ಇದು. ಹಾಗೆ ಬಟನ್ ಇಡ್ಲಿ ಅಂದ ತಕ್ಷಣ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಬ್ಯಾಟರ್ ರೆಡಿ ಆಗಿದೆ. ನಾನಿಲ್ಲಿ ಬಟನ್ ಇಡ್ಲಿ ಟ್ರೇಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಬಿಡ್ತೀನಿ. ಬಟನ್ ಇಡ್ಲಿ ಟ್ರೇ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ರೆಗ್ಯುಲರ್ ಇಡ್ಲಿ ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ರೆಡಿಯಾಗಿರುವಂಥ ಬ್ಯಾಟರ್ನ ಹಾಕೊಂಡು ಬಿಡ್ತೀನಿ. 15 ನಿಮಿಷ ಇದನ್ನು ಸ್ಟೀಮ್ ಮಾಡೋಕ್ಕೆ ಇಟ್ಬಿಡೋಣ. ಇಡ್ಲಿ ಸ್ಟೀಮ್ ಆಗಿ ರೆಡಿ ಆಗೋವರೆಗೂ ನಾವು ಮಸಾಲೆ ಮೊಸರನ್ನ ರೆಡಿ ಮಾಡ್ಕೊಂಡು ಬಿಡೋಣ. ಬನ್ನಿ, ನಾನು ಅರ್ಧ ಲೀಟರ್ನಷ್ಟು ಮೊಸರನ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೆಪ್ಪ ಹಾಕಿ. ವಿಡಿಯೋನ ನೋಡ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸಾರಿ ಕಡ್ಕೊಂಡು ಬಿಡ್ತೀನಿ. ತುಂಬ ತೆಳುವಾಗಿ ಮಜ್ಜಿಗೆ ಥರ ಬೇಕಂದರೆ ನೀವು ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೋಬೋದು. ಬಟ್ ಸ್ವಲ್ಪ ಈ ರೀತಿ ಗಟ್ಟಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚು ಶುಂಠಿನ ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ. ರುಬ್ಬಿರುವಂಥ ಪೇಸ್ಟ್ನ ನಾನು ಕಡ್ದಿಟ್ಕೊಂಡಿರುವಂಥ ಮೊಸರಿಗೆ ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ನಾನು ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಾದಿರೋ ಎಣ್ಣೆಗೆ 2 ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಜೀರಿಗೆ ಸಾಸಿವೆನ ಹಾಕಿ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಮೊಸರಿಗೆ ಹಾಕ್ಕೊಂಡು ಬಿಡ್ತೀನಿ. ನೋಡಿದ್ರೇ ಟೆಂಪ್ಟಿಂಗ್ ಅನಿಸ್ತಾ ಇದೆ ಅಲ್ವಾ? ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿದೆ. ನೀವು ಖಂಡಿತ ಈ ಬೇಸಿಗೆಯಲ್ಲಿ ಇದನ್ನು ಟ್ರೈ ಮಾಡಲೇಬೇಕು. ಸೊ ನೀಟಾಗಿ ಇನ್ನೊಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್. ಜೀರಿಗೆ ನಮ್ಮೆಲ್ರಿಗೂ ಗೊತ್ತು ಎಷ್ಟು ದೇಹಕ್ಕೆ ತಂಪು ಅಂತ, ಹಾಗಾಗಿ ಜೀರಿಗೆ ಪುಡಿನ ಹಾಕೋದು ತುಂಬ ಇಂಪಾರ್ಟೆಂಟ್. ಮಸಾಲೆ ಮೊಸರು ರೆಡಿ ಆಗಿದೆ. ಹಾಗೆ ಇಡ್ಲಿ ಕೂಡ ಸ್ಟೀಮ್ ಆಗಿ ರೆಡಿ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿನ ತೆಕ್ಕೊಂಡು ಬಿಡೋಣ. ನೋಡಿ, ಮೃದುವಾದ ಇಡ್ಲಿ ರೆಡಿ ಆಗಿದೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಈ ಬೇಸಿಗೆಯಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಇದು. ರೆಡಿ ಆಗಿರುವಂಥ ಬಟನ್ ಇಡ್ಲಿನ ಒಂದು ಬೌಲ್ಗೆ ಹಾಕೊಂಡು ಬಿಡ್ತೀನಿ. ಇದ್ರ ಮೇಲೆ ಮಸಾಲೆ ಮೊಸರನ್ನ ಹಾಕೊಂಡು ಬಿಡೋಣ. ಎಲ್ಲ ಇಡ್ಲಿನೂ ಪ್ರಿಪೇರ್ ಮಾಡಿ ನೀವು ಒಟ್ಟಿಗೆ ಮೊಸರಲ್ಲಿ ಹಾಕಿ ಮಿಕ್ಸ್ ಮಾಡಿ ಬೇಕಾದಾಗ ತಿನ್ಬೋದು. ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಇಡ್ಲಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಮೊಸರನ್ನ ಹಾಕೊಂಡು ಕೂಡ ತಿನ್ಬೋದು. ಒಟ್ಟಿನಲ್ಲಿ ಮಸಾಲೆ ಮೊಸರು ಮತ್ತು ಹೆಸರುಬೇಳೆ ಇಡ್ಲಿ ಸೂಪರ್ ಕಾಂಬಿನೇಷನ್. ಈ ಬೇಸಿಗೆಗೆ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ 100% ಇಷ್ಟ ಆಗುತ್ತೆ. ಥ್ಯಾಂಕ್ ಯು.